ಸ್ಟೂಡೆಂಟ್ಸ್, ಕೆನರಾ ಬ್ಯಾಂಕ್ ಸೆಕ್ಯೂರಿಟಿ ಲಿಮಿಟೆಡ್ ಹೌದಾ. ಸೊ ಅದರಲ್ಲಿ ಒಂದಷ್ಟು ಪೋಸ್ಟ್ ಕಾಲ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಜಾಬು, ಪ್ರೈವೇಟ್ ಕಂಪ್ನಿ ಆದರೂ ಪ್ರೈವೇಟ್ ಕಂಪ್ನಿ ಜಾಬ್ಸ್ ಹೌದಾ. ಈಗಲೇ ಹೇಳ್ತಾ ಇದ್ದೀನಿ, ಕೆನರಾ ಬ್ಯಾಂಕ್ ಒಳಗಡೆ ಗೌರ್ಮೆಂಟ್ ಜಾಬ್ ಅಲ್ಲ, ಪ್ರೈವೇಟ್ ಜಾಬು ಹೌದಾ. ಸೊ ಅಲ್ಲಿ ನಿಮಗೆ ಸೇಲ್ಸ್ ಮಾರ್ಕೆಟಿಂಗ್ ಅಂತೇಳಿ ವರ್ಕ್ ಮಾಡಬೇಕಾದಿರುತ್ತೆ. ಸೊ ಒಳ್ಳೆ ಪೋಸ್ಟ್, ಏನು ಪ್ರಾಬ್ಲಮ್ ಇಲ್ಲ. ಅರೌಂಡ್ 25 ಮೇಲೆ ಸ್ಯಾಲ್ರಿ ಬೀಳುತ್ತೆ, ಚೆನ್ನಾಗಿರುತ್ತೆ ಸ್ಯಾಲ್ರಿ. ಸೊ ಲೋಕಲೈಟ್ಸ್ ಏನಾದ್ರು ಹುಬ್ಳಿ, ಧಾರವಾಡ ಆ್ಯಂಡ್ ಮೈಸೂರು, ಬೆಂಗಳೂರು ಲೋಕಲೈಟ್ಸ್ ಇದ್ದರೆ ಆರಾಮ್ ಈಸಿಯಾಗಿ ವರ್ಕ್ ಮಾಡ್ಕೋಬೋದು. ಯಾಕಂದ್ರೆ ಅಷ್ಟೊಂದು ಪ್ರೆಷರ್ ಇಲ್ಲ, ಸೇಲ್ಸ್ ಒಳಗೆ ಇರುತ್ತೆ. ನೀವು ಸೇಲ್ಸ್ ಮಾಡಿದರೆ ಸಾಕು ಹೌದಾ. ಸೊ ನೋಡೋಣ ಅದ್ರ ಡೀಟೇಲ್ಸ್ ಏನೇನಿದೆ ಅಂತೇಳಿ. ಲಾಸ್ಟ್ ಡೇಟ್ ಯಾವಾಗ್ತಿದೆಪ್ಪ, 6/10/2025, 6/10/2025 ಲಾಸ್ಟ್ ಡೇ. ಅದು ಟಿಲ್ 6 PM ಸಂಜೆ 6 ಗಂಟೆ ಮಟ್ಟ ಮತ್ತು 12 ಗಂಟೆ ಮಟ್ಟ ಅನ್ಕೋಡಿ. ಯಾಕಂದ್ರೆ ನೈಟ್ ಒಂದೊಂದು ನೋಟಿಫಿಕೇಶನಲ್ಲಿ ನೈಟ್ 12 ತನಕ ಇರುತ್ತೆ ಅಪ್ಲಿಕೇಶನ್ ಆನ್ಲೈನ್ ಅಪ್ಲೈ ಮಾಡೋದು. ಆದರೆ ಇಲ್ಲಿ ನಿಮಗೆ ಟಿಲ್ 6 PM ಅಂತ ಅಷ್ಟೇ ಕೊಟ್ಟಿದ್ದಾರೆ. ಸೊ ಏಜ್ ಕ್ರೈಟೇರಿಯಾ ಬಂದ್ಬಿಟ್ಟು 20 to 30 ಇಯರ್ಸ್ ಆಗಿರಬೇಕು. ಪೋಸ್ಟ್ ಬಂದ್ಬಿಟ್ಟು ಟ್ರೇಡಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಹೌದಾ. ಸೊ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಒಳಗಡೆ ವರ್ಕ್ ಇರೋದು. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಗ್ರಾಜುಯೇಟ್ ಇನ್ ಎನಿ ಸ್ಟ್ರೀಮ್, ಯಾವ್ದು ಬೇಕಾದ ಸ್ಟ್ರೀಮ್ ಆದರೂ ನಡೆಯುತ್ತೆ. BA, BCom, BSc ಎನಿ ಸ್ಟ್ರೀಮ್ ಆದರೂ ನಡೆಯುತ್ತೆ. ಆ್ಯಂಡ್ ವಿ ಆರ್ ಸೀಕಿಂಗ್ ಅ ಹೈಲಿ motivated and competitive sales representative to join our team and drive expansion of our business by conveying the new ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ಸ್ ಹೌದಾ. ಸೊ ಇಲ್ಲಿ ಮೇನ್ ವರ್ಕ್ ಏನಾಗಿರ್ತಪ್ಪ ಅಂದರೆ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್, ಶೇರ್ ಮಾರ್ಕೆಟ್ದು ಅವ್ರಿಗೆ ಅಕೌಂಟ್ ಕ್ರಿಯೇಟ್ ಮಾಡಿಕೊಡೋದು, ಪ್ರತಿಯೊಂದು ವರ್ಕ್ ಮಾಡಬೇಕು, ಅದ್ರ ಮೇಲೆ ಸೇಲ್ಸ್ ಮಾಡಬೇಕು ಹೌದಾ. ಸೊ ನೆಕ್ಸ್ಟು ಅದು ಜಾಸ್ತಿ ಏನು ಮಾಡ್ತಾರೋ ಹೈಲಿ ಮೋಟಿವೇಟೆಡ್, ಜಾಸ್ತಿ ವರ್ಕ್ ಮಾಡೋದು ಇದಿರಬೇಕು, ಏಮ್ ಇರಬೇಕು ಹೌದಾ. ಅಂಥವ್ರು ಮಾತ್ರ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಇಂಟರ್ವ್ಯೂ ಹೇಳ್ತೀರಾ, ಸೊ ಐ ವಿಲ್ ವರ್ಕ್ ಫಾರ್ ದ ಕಂಪ್ನಿ ಇನ್ ಮೈ ಓನ್ ವೇ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದು ಯಾವ್ದಾರು ಇಂಟರ್ವ್ಯೂ ಫೇಸ್ ಮಾಡ್ತಾರೆ ಅಂತೇಳಿ. ವರ್ಕ್ ಎಕ್ಸ್ಪೀರಿಯನ್ಸು ಇಲ್ಲ ಅಂದ್ರೂ ನಡೆಯುತ್ತೆ. ಫ್ರೆಷರ್ಸ್ ಕ್ಯಾನ್ ಆಲ್ಸೋ ಅಪ್ಲೈ, ಅಕಸ್ಮಾತ್ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು ಹೌದಾ. ವರ್ಕ್ ಎಕ್ಸ್ಪೀರಿಯನ್ಸು ಫ್ರೆಷರ್ಸ್ಗೂ ಇದೆ, ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೂ ಇದೆ. ಪೋಸ್ಟಿಂಗು ವೇರಿಯಸ್ ಸೆಂಟರ್ಸ್ ಮೆನ್ಷನ್ಡ್ ಇನ್ ದ ಲಿಸ್ಟ್ ಪಬ್ಲಿಷ್ಡ್ ಇನ್ ದ ವೆಬ್ಸೈಟ್. ನಾನು ಅದನ್ನ ತೋರಿಸ್ತೀನಿ. ಸೊ ಲಾಸ್ಟ್ ತನಕ ನೋಡಿ ಆ ಯಾವ ಸೆಂಟ್ರಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಅಂತ ತೋರಿಸ್ತೀನಿ. ಐ ಥಿಂಕ್ ಪೋಸ್ಟ್ ನಂಬರ್ಸ್ ಕೊಟ್ಟಿಲ್ಲ ಅವರು, ಯಾವ ಸೆಂಟ್ರಲ್ಲಿ ವರ್ಕ್ ಖಾಲಿ ಇದೆ ಅಂತ ಅಷ್ಟೇ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅದನ್ನ ಲಾಸ್ಟ್ ತನಕ ತೋರಿಸ್ತೀನಿ, ವೇಟ್ ಮಾಡಿ. ಸೊ ಫುಲ್ ಏನು ಸ್ಕಿಪ್ ಮಾಡೋಕೆ ಹೋಗಿ, ಇನ್ನೂ ಒಂದಷ್ಟು ಇಂಪಾರ್ಟೆಂಟ್ ಡೀಟೇಲ್ಸ್ ಇದೆ. ಈ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 22,000 ಆ್ಯಂಡ್ ಎಕ್ಸ್ಟ್ರಾ 2,000 ಸ್ಟೈಪಂಡ್ ಸಿಗುತ್ತೆ. ಆಮೇಲೆ ಇನ್ಸೆಂಟಿವ್ ಯಾವ್ದು ಇದೆಲ್ಲ ಕೂಡ ಒಂದು 30 ಮಟ್ಟ ಆರಾಮ್ ಬರುತ್ತೆ. ಸೊ ನೆಕ್ಸ್ಟು, ಆಲ್ ದ ಡಾಕ್ಯುಮೆಂಟ್ಸ್ ಇನ್ ಇನ್ಕ್ಲೂಡೆಡ್ ರೆಸ್ಯೂಮ್ ಶುಡ್ ಬಿ ಸೆಲ್ಫ್ ಅಟೆಸ್ಟೆಡ್ ಆ್ಯಂಡ್ ಸೆಂಡ್ ಆ್ಯಂಡ್ ಅಪ್ಲೋಡೆಡ್ ವೈಲ್ ಫಿಲ್ಲಿಂಗ್ ದ ಫಿಸಿಕಲ್ ಆರ್ ಆನ್ಲೈನ್ ಅಪ್ಲಿಕೇಶನ್. ಈಗಲೇ ಹೇಳ್ತಾ ಇದ್ದಾರೆ, ನೀವು ಯಾವುದೇ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಸೆಲ್ಫ್ ಅಟೆಸ್ಟೆಡ್ ಅಂದ್ರೆ ನಿಮ್ಮ ಹೆಸರು ಹಾಕ್ತಾರೆ ಅಷ್ಟೇ. ನಿಮ್ಮ ಹೆಸರು ಹಾಕಿ ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದ್ರೆ ಮುಗಿದೋಯ್ತು. ನೀವು ಯಾರು ಗೆಜೆಟೆಡ್ ಆಫೀಸರ್ ಕಡೆಯಿಂದ ಸೆಲ್ಫ್ ಅಟೆಸ್ಟೆಡ್ ಏನು ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲ ಡಾಕ್ಯುಮೆಂಟ್ಸು ನಿಮ್ದು ಸೆಲ್ಫ್ ಅಟೆಸ್ಟೆಡ್ ಅಂತ ಹೆಸರಲ್ಲೇ ಬರೋದು, ಪೆನ್ನಲ್ಲೇ ಬರೋದು, ಅದ್ರ ಮೇಲೆ ನಿಮ್ಮ ಸಿಗ್ನೇಚರ್ ಹಾಕಿದ್ರೆ ಅದಕ್ಕೆ ಸೆಲ್ಫ್ ಅಟೆಸ್ಟೆಡ್ ಅಂತ ಕರೀತಾರೆ ಹೌದಾ. ಸೊ ಹೊಸದಾಗಿ ಯಾರು ಡಿಗ್ರಿ ಮುಗಿಸ್ತಿಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ ಸೆಲ್ಫ್ ಅಟೆಸ್ಟೆಡ್ ಅಂದ್ರೆ ಏನಂತೇಳಿ. ಸೊ ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ. ಮತ್ತೆ ನೀವು ಅದು ಅಟೆಸ್ಟೆಡ್ ಮಾಡದೆ ಹಾಗೆ ಕಳಿಸಿದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ, ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿಬೇಕಾದ್ರೆ ಹೌದಾ. ಸೊ ರಿಜೆಕ್ಟ್ ಆಗ್ಬೋದು, ಅದ್ರ ಸಲುವಾಗಿ ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಕಳಿಸಿ. ಪ್ರತಿಯೊಂದು ಪಾಯಿಂಟು ಇಂಪಾರ್ಟೆಂಟ್ ಇರ್ತಾರೆ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಇಲ್ಲಿ ಏನೇನು ಕೇಳಿದಾರೆ ನೋಡಪ್ಪ, ನೆಸೆಸರಿ ಡಾಕ್ಯುಮೆಂಟ್ಸ್ ಏನೇನಂದ್ರೆ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ದಿ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಏನೇನು ಇರಬೇಕು, ಯಾವ್ದಾದ್ರು ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕು. ಬರ್ತ್ ಸರ್ಟಿಫಿಕೇಟ್ಗೆ, ಆಮೇಲೆ SSLC ಸರ್ಟಿಫಿಕೇಟು ಹೌದಾ. ನೆಕ್ಸ್ಟು ರೆಸ್ಯೂಮ್ಗೆ, ನೆಕ್ಸ್ಟ್ ಕಾಪೀಸ್ ಆಫ್ ದಿ ಮಾರ್ಕ್ ಶೀಟ್ಸು, ಯಾವುದೇ ಮಾರ್ಕ್ ಶೀಟ್ ಎಂಟ್ರಿ ಮಾಡಿದ್ರೆ SSLC, PUC, ಡಿಗ್ರಿ ಯಾವ್ದು ಬೇಕಾದ್ರೂ ಮಾಡಿ ಅದಕ್ಕಷ್ಟಕ್ಕೂ ನಿಮ್ಮದು ಸೆಲ್ಫ್ ಅಟೆಸ್ಟೆಡ್ ಇರಬೇಕು. ಕಾಪೀಸ್ ಆಫ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗೂ ಕೂಡ ಸೆಲ್ಫ್ ಅಟೆಸ್ಟೆಡ್ ಇರಬೇಕು ಹೌದಾ. ಎಕ್ಸ್ಪೀರಿಯನ್ಸ್ ಕಾಪೀಸ್ ಇದ್ರೆ ಹಾಕ್ಬೋದು, ಇಲ್ಲ ನಡೆಯುತ್ತೆ. ಎನಿ ಅದರ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಇದ್ರೆ ಬೇಕಾದ್ರೆ ನೀವು ಅದಕ್ಕೆ ಅಟ್ಯಾಚ್ ಮಾಡ್ಬೋದು, ಅದಕ್ಕೂ ವಿತ್ ಸೆಲ್ಫ್ ಅಟೆಸ್ಟೆಡ್. ಅದನ್ನೆಲ್ಲ ಮಾಡ್ಬಿಟ್ಟು ನೀವು ಈ ಅಡ್ರೆಸ್ಗೆ ಸೆಂಡ್ ಮಾಡಬೇಕು. ಆನ್ಲೈನ್ ಅಪ್ಲಿಕೇಶನ್ ತುಂಬಿ ಅಡ್ರೆಸ್ಗೆ ಸೆಂಡ್ ಮಾಡಬೇಕು. ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಾವು ವಿತೌಟ್ ಯಾವುದೋ ಫೇಕ್ ಅಂತ ಯಾವುದು ಮಾಡಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಫೇಕ್ ಜಾಬ್ ಅಪ್ಡೇಟ್ಸ್ ಯಾವುದೂ ಇರಲ್ಲ. ಒಂದೊಂದ್ಸಲ ನಿಮ್ದು ವೆಬ್ಸೈಟ್ ಓಪನ್ ಆಗಲ್ಲ, ಸರ್ವರ್ ಬಿಸಿ ಇದೆ ಅಂತ ಅರ್ಥ ಹೌದಾ. ನಾನು ಆಲ್ಮೋಸ್ಟ್ ನಿಮಗೆ ಅಪ್ಲೈ ತನಕ ಹೋಗಿ ತೋರಿಸ್ತೀನಿ, ಗೊತ್ತಿದೆ. ಪ್ರತಿಯೊಂದು ವಿಡಿಯೋಸಲ್ಲಿ ಬೇಕಾದ್ರೆ ನೋಡಿ, ಎಲ್ಲ ಜಾಬ್ ನೋಟಿಫಿಕೇಶನ್ಗೂ ಅಪ್ಲೈ ಆದ್ರೆ ಓಪನ್ ಮಾಡಿ ಅಪ್ಲೈ ಹೋಗೋ ತನಕ ತೋರಿಸ್ತೀನಿ. ಅದ್ರ ನೆಕ್ಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಅಪ್ಲೋಡ್ ಮಾಡಿರ್ತಾರೆ. ಇಲ್ಲ ಪ್ರತಿಯೊಂದಕ್ಕೂ ನನ್ನ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ತೋರ್ಸೋಕ್ಕಾಗಲ್ಲ. ಆದ್ದರಿಂದ ಸೊ ಆಲ್ಮೋಸ್ಟ್ ಏನಾದ್ರು ಅದು ಓಪನ್ ಆಗಿಲ್ಲ ಅಂದರೆ ಸರ್ವರ್ ಬಿಸಿ ಇದೆ ಅಂತ ಅರ್ಥ. ಸುಮ್ಮನೆ ಹೊತ್ತಕ್ಕೆ ಯಾವುದಾದ್ರು ಕಮೆಂಟ್ಸ್ ಹಾಕೋಡಿ ಓಪನ್ ಆಗ್ತಿಲ್ಲ ಹಾಗೆ ಅಂತೇಳಿ. ಸೊ ಅಪ್ಲೈ ಅಂತ ನಾನು ನಿಮ್ಮ ಮುಂದೆನೇ ತೋರಿಸಿರ್ತೀನಲ್ವಾ. ಸೊ 100% ಅದು ಟ್ರೂ ಇರುತ್ತೆ, ಮತ್ತೆ ಅದಂಗೆ ಫೇಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಯಾರು ಫಸ್ಟ್ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ಥರ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಸೊ ಇಷ್ಟು ಇನ್ನೊಂದು ಎಲ್ಲಿ ಪ್ಲೇಸಲ್ಲಿ ಎಷ್ಟು ಖಾಲಿ ಅಂತ ನೋಡೋಣ ಬನ್ನಿ. ಸೊ ನೋಡಿದ್ರಲ್ವಾ, ಇಷ್ಟು ಸೆಂಟ್ರಲ್ಲಿ ಪೋಸ್ಟ್ ಆಗಿದ್ದಾವೆ. ಅದ್ರ ನಂಬರ್ ಪೋಸ್ಟ್ ಅಂತ ಕೊಟ್ಟಿಲ್ಲ ನಿಮಗೆ. ಬೆಂಗಳೂರು ಬಂದ್ಬಿಟ್ರೆ
ಹುಬ್ಳಿ ಇದೆ, ಹುಬ್ಳಿಯಲ್ಲಿ ಕಲಬುರಗಿ ಮತ್ತು ಹುಬ್ಳಿಯಲ್ಲಿ ಪೋಸ್ಟ್ ಆಗಿದ್ದಾವೆ. ಆ್ಯಂಡ್ ಬೆಂಗಳೂರು ತಗೊಂಡ್ರೆ ಬೆಂಗಳೂರು, ದೇವನಹಳ್ಳಿ, ಮೈಸೂರು 3 ಕಡೆ ಪೋಸ್ಟ್ ಆಗಿದೆ. ಇನ್ನೂ ಇಲ್ಲ 2-3 ಪೋಸ್ಟ್ ಆಗಿರ್ತವೆ. ಸೊ ಈಸಿಯಾಗಿ ನೀವು ಲೋಕಲ್ ಅಪ್ಲೈ ಮಾಡ್ಬೋದು. ಬೇಕಾ ನೀವು ಇಲ್ಲಿ ಬೇಕಾದ್ರೆ ಬೇರೆ ಬೇರೆ ಸೈಡ್ ನೀವು ಬೇಕಾದ್ರೆ ಏನಾದ್ರು ಇರ್ತೀನಿ ಅಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಇಲ್ಲ. ಸೊ ನೀವು ನಿಯರ್ ಬೈ ಸ್ಟೇಟ್ ಏನಾದ್ರು ಸಿಕ್ಕರೆ ಅಲ್ಲಿ ಹೋಗ್ತೀನಿ ವರ್ಕ್ ಮಾಡ್ತೀನಿ ಅನ್ನೋದ್ರೆ ಮಾಡಿ. ಸೊ ನೀವು ಮುಂಬೈ ಇದೆ, ಆಮೇಲೆ ನಿಯರ್ ಬೈ ಮುಂಬೈ ಬೇಕು ಹೋಗ್ತೀನಿ ಅಂದರೆ ಮುಂಬೈ ಹೋಗ್ಬೋದು. ಪುಣೆ ಇದೆ, ಲೋಕಲ್ ಕರ್ನಾಟಕ ಸುತ್ತಮುತ್ತ ಹೈದರಾಬಾದ್ ಇದೆ, ಡೆಲ್ಲಿ ಅಂತ ಹೋಗೋಕ್ಕಾಗಲ್ಲ, ಭೋಪಾಲ್ ಹೋಗೋಕ್ಕಾಗಲ್ಲ. ಸೊ ಇಷ್ಟು ಸ್ಟೇಟ್ ಹೌದಾ. ಸೊ ಇನ್ನೊಂದು ವೆಬ್ಸೈಟ್ ಓಪನ್ ಮಾಡ್ತೀವಿ, ತೋರಿಸ್ತೀನಿ ಅಪ್ಲೈ ಆಗೋದಕ್ಕೆ. ಆಮೇಲೆ ಮಾಡೋ ಜಾಬ್ ನಿಮಗೆ. ಸೊ ಇಲ್ಲಿ ನೋಡ್ತಿರಲ್ಲ ಅಪ್ಲಿಕೇಶನ್ ಫಾರ್ ಟ್ರೈನಿಂಗ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕರೆಕ್ಟ್ ಅದು ನೋಡಿದ್ದಿಲ್ಲ, ಅದೇ ಪೋಸ್ಟ್ ಕಾನ್ಫರ್ಮ್ ಆಗೋದು. ಸೊ ಇಲ್ಲಿಂದ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ, ಎಲ್ಲ ಅಪ್ಡೇಟ್ ಮಾಡಿ ಪ್ಯಾನ್ ಕಾರ್ಡ್ ನಂಬರ್ ಹಾಕ್ತೀರಾ, ಆಮೇಲೆ ಡೇಟ್ ಆಫ್ ಬರ್ತ್ ಹಾಕ್ತೀರಾ, ಏಜ್ ಹಾಕ್ತೀರಾ, ಜೆಂಡರ್ ಹಾಕ್ತೀರಾ, ಕ್ಯಾಸ್ಟ್ ಹಾಕ್ತೀರಾ, ಮೊಬೈಲ್ ನಂಬರು, ಅಡ್ರೆಸ್ ಎಲ್ಲ ಹಾಕಿ ನೆಕ್ಸ್ಟ್ ಅಂದ್ಕೊಳ್ತೀರಾ. ಆಮೇಲೆ ಮತ್ತೆ ನಿಮ್ಮ ರೆಸ್ಯೂಮ್ ಅದು ಇದೆಲ್ಲ ಅಪ್ಲೋಡ್ ಕೇಳುತ್ತೆ, ಅದನ್ನೆಲ್ಲ ಅಪ್ಲೋಡ್ ಮಾಡಿ. ಆ್ಯಂಡ್ ಅದನ್ನ ಅಪ್ಲೋಡ್ ಮಾಡಿದಾಗ ಪ್ರಿಂಟ್ ತೊಗೊಳ್ಳಿ. ಪ್ರಿಂಟ್ ತೊಗೊಂಡು ನಿಮ್ದು ಹಾರ್ಡ್ ಕಾಪಿ ಏನಿದೆಲ್ಲ ಅದು ಅಡ್ರೆಸ್ಗೆ ಏನು ಮಾಡಿ ಸೆಂಡ್ ಮಾಡಿ. ಹೌದಾ. ಸೊ ಅಡ್ರೆಸ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ಇನ್ಸ್ಟಾಗ್ರಾಮ್ ಅಂತ ಆಗಿದ್ರೆ ನಂಗೆ ಲಿಂಕ್ ಅಂತ ಸೆಂಡ್ ಮಾಡಿ, ನಾನು 100% ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಇದೇ ಥರ ಜಾಬ್ ಅಪ್ಡೇಟ್ಸ್ಗೆ 100% ನಾನು ಹಾನೆಸ್ಟ್ ಆ್ಯಂಡ್ ಜೆನ್ಯೂನ್ ಜಾಬ್ ಅಪ್ಡೇಟ್ಸೇ ಕೊಡ್ತೀನಿ. ಸುಮ್ಮನೆ ಫೇಕ್ ಅಂತ ಯಾವುದೂ ಹಾಕಲ್ಲ. 100% ಇದ್ದರೆ ಮಾತ್ರ ಹಾಕ್ತೀನಿ, ಇಲ್ಲಾಂದ್ರೆ ಹಾಕೋದೇ ಇಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಫಸ್ಟ್ ಟೈಮ್ ಏನಾದ್ರು ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕು, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರುತ್ತೆ, ಯಾರೂ ಮಿಸ್ ಮಾಡಬೇಡಿ, ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದೇ ನಮಗೊಂದು ಮೋಟಿವೇಶನ್ ನೆಕ್ಸ್ಟ್ ವೀಡಿಯೋಸ್ ಮಾಡಲಿಕ್ಕೆ.